ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ ಇದರಿಂದ ಭಗದತ್ತನ ವೀರತೆ, ಅರ್ಜುನನ ಮೂಲಕ ಸಂಶಪ್ತರ ನಾಶ ಮತ್ತೆ ಭಗದತ್ತನ ವಧೆ ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಅರ್ಜುನ ಮತ್ತೆ ಭಗದತ್ತನ ನಡುವೆ ಯುದ್ಧ ನಡೀತಾ ಇದೆ. ಅವನು ಬಾಣಗಳನ್ನ ಬಿಡ್ತಾ ಇದ್ದಾನೆ. ಆಮೇಲೆ ಭಗದತ್ತನಿಗೂ ಕೂಡ ತುಂಬಾ ಕೋಪ ಬಂದು ಅವನೇನ್ ಮಾಡ್ತಾನೆ, ವೈಷ್ಣವಾಸ್ತ್ರವನ್ನ ಉಪಯೋಗ ಮಾಡ್ತಾನೆ. ಅದೇನಾದ್ರೂ ಹೋಗಿ ತಗ್ಲಿದ್ರೆ ಅವನೊಬ್ನೇ, ಅರ್ಜುನ ಒಬ್ನೇ ಅಲ್ಲ, ತುಂಬಾ ಜನರನ್ನ ಅದು ನಾಶ ಮಾಡ್ಬಿಡ್ತಾ ಇತ್ತು. ಅದಕ್ಕೋಸ್ಕರ ಕೃಷ್ಣ ಏನ್ ಮಾಡ್ತಾನೆ, ಅರ್ಜುನನನ್ನ ಪಕ್ಕಕ್ಕೆ ಮಾಡಿ ತನ್ನ ಎದೆಗೆ ಅದು ಬೀಳ್ಬೇಕು ಆ ರೀತಿ ಮಾಡ್ಕೊಳ್ತಾನೆ. ಅದನ್ನ ನೋಡಿದ ತಕ್ಷಣ ಅರ್ಜುನನಿಗೆ ಬೇಜಾರಾಗುತ್ತೆ. ಅವನು ಹೇಳ್ತಾನೆ, ನೋಡು, ನಾನು ಯುದ್ಧ ಮಾಡದೆ ಬರೀ ಸಾರಥಿ ಕೆಲಸ ಮಾಡ್ತೀನಿ ಅಂತ ನೀನ್ ಶಪಥ ಮಾಡಿದೀಯಾ, ಪ್ರತಿಜ್ಞೆ ಮಾಡಿದೀಯಾ. ನಾನೇನಾದ್ರೂ ಸಂಕಟದಲ್ಲಿದ್ದಾಗ, ನನ್ನ ಕೈಯಲ್ಲಿ ಅಸ್ತ್ರವನ್ನೂ ಇಲ್ಲದೆ ನನ್ನ ಪರಿಸ್ಥಿತಿ ತುಂಬಾ ಚಿಂತಾಜನಕವಾದಾಗ ನನಗೆ ಯುದ್ಧನೇ ಮಾಡಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದ್ದಾಗ ನೀನು ಸಹಾಯ ಮಾಡೋದ್ರಲ್ಲಿ ಅರ್ಥ ಇದೆ. ಆದ್ರೆ ಈಗ ನಾನು ಚೆನ್ನಾಗೇ ಇದ್ದೀನಿ, ನಾನು ಯುದ್ಧ ಮಾಡುವಷ್ಟು ಸಾಮರ್ಥ್ಯವನ್ನ ಹೊಂದಿದ್ದೀನಿ. ನನ್ನ ಕೈಯಲ್ಲಿ ಧನಸ್ಸು ಬಾಣ ಇದೆ. ನನ್ನ ಕೈಯಲ್ಲಿ ಧನಸ್ಸು ಬಾಣ ಇದ್ದಾಗ ನಾನು ದೇವತೆಗಳು, ಅಸುರರು, ಮನುಷ್ಯರು ಎಲ್ಲ ಲೋಕಗಳನ್ನ ಗೆಲ್ಲುವಷ್ಟು ಸಾಮರ್ಥ್ಯ ನನಗಿದೆ ಅಂದ್ಮೇಲೆ ನೀನ್ ಈ ಸಮಯದಲ್ಲಿ ಸಹಾಯ ಮಾಡೋದು ಸರಿಯಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಈ ರಹಸ್ಯಪೂರ್ಣವಾದ ವಚನಗಳನ್ನ ಹೇಳ್ತಾನೆ. ಒಂದು ರಹಸ್ಯ ಇದೆಯಪ್ಪ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ ಅಂತ ಅಂದ್ಬಿಟ್ಟು ಈಗ ಅರ್ಜುನನಿಗೆ ಹೇಳ್ತಾನೆ, ಕುಂತಿ ನಂದನನೇ ಕೇಳು, ನಾನು ನಿನಗೆ ಒಂದು ಗುಪ್ತವಾದ ಮಾತನ್ನ ಹೇಳ್ತೀನಿ. ಇದು ಪೂರ್ವ ಕಾಲದಲ್ಲಿ ಘಟಿಸಿ ಹೋಗಿರುವಂಥದ್ದು. ನಾನು 4 ಸ್ವರೂಪವನ್ನ ಧಾರಣೆ ಮಾಡಿ ಸದಾ ಸಂಪೂರ್ಣ ಲೋಕಗಳ ರಕ್ಷಣೆಯಲ್ಲಿ ತತ್ಪರನಾಗಿರ್ತೀನಿ. ನನ್ನನ್ನೇ ಅನೇಕ ರೂಪಗಳಲ್ಲಿ ವಿಭಕ್ತಗೊಳಿಸಿ ಜಗತ್ತಿಗೆ ಹಿತವನ್ನ ಮಾಡ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ನಾನೇ ಇದನ್ನೆಲ್ಲ ಮಾಡ್ತೀನಿ. ನನ್ನ ಒಂದು ಮೂರ್ತಿ ಅಂದ್ರೆ ನಾರಾಯಣ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧವಾಗಿರುವಂತ ಒಂದು ಮೂರ್ತಿ ಈ ಭೂಮಂಡಲದಲ್ಲಿ ಇದ್ದು ತಪಸ್ಸನ್ನ ಮಾಡುತ್ತೆ. ಇನ್ನೊಂದು ಮೂರ್ತಿ ಜಗತ್ತಿನ ಶುಭಾಶುಭ ಕರ್ಮಗಳ ಮೇಲೆ ದೃಷ್ಟಿ ಇಡುತ್ತೆ. ಏನ್ ಒಳ್ಳೇದಾಗ್ತಾ ಇದೆ, ಏನ್ ಕೆಟ್ಟದಾಗ್ತಾ ಇದೆ ಅದರ ಮೇಲೆ ಅದು ದೃಷ್ಟಿ ಇಡುತ್ತೆ. ಮೂರನೇದೇನ್ ಮಾಡುತ್ತೆ, ಮನುಷ್ಯ ಲೋಕಕ್ಕೆ ಬಂದು ನಾನಾ ರೀತಿಯ ಕರ್ಮಗಳನ್ನ ಮಾಡುತ್ತೆ. ಮತ್ತೆ 4ನೇದು ಯಾವುದು ಅಂತಂದ್ರೆ 1000 ವರ್ಷಗಳ ತನಕ ನೀರಿನ ಒಳಗಡೆ ಶಯನ ಮಾಡುತ್ತೆ. ಆ ನನ್ನ 4ನೇ ವಿಗ್ರಹ ಇದೆಯಲ್ಲ, ಅದು 1000 ವರ್ಷಗಳ ನಂತರ ಯಾವಾಗ ಶಯನದಿಂದ ಹೇಳುತ್ತೋ, ನಿದ್ದೆಯಿಂದ ಹೇಳುತ್ತೋ ಆ ಸಮಯದಲ್ಲಿ ವರವನ್ನ ಪಡೆಯೋದಕ್ಕೆ ಯೋಗ್ಯರಾದಂತಹ ಭಕ್ತರು ಮತ್ತೆ ಋಷಿ ಮಹರ್ಷಿಗಳಿಗೆ ಉತ್ತಮ ವರದಾನವನ್ನ ಕೊಡುತ್ತದೋ. ಒಂದು ಸರಿ ಇದೇ ರೀತಿಯ ಸಮಯ ಬಂದಿತ್ತು. ಅಂದ್ರೆ ಏನು, ನೀರಿನ ಮೇಲೆ ಮಲಗಿದ್ದಂತಹ ಭಗವಂತ ಶಯನದಿಂದ ಏಳುತ್ತಲ್ಲ, ಆ ಸಮಯ ಬಂದಿತ್ತು. ಪೃಥ್ವಿ ದೇವಿ ಹೋಗಿ ನನ್ನಿಂದ ಈ ವರದಾನವನ್ನ ಕೇಳ್ತಾಳೆ. ಏನು ಅಂತಂದ್ರೆ, ನನ್ನ ಮಗ ನರಕಾಸುರ ಅವನ ಹೆಸರು, ಅವನು ದೇವತೆಗಳು ಮತ್ತೆ ಅಸುರರಿಂದ ಅವಧ್ಯನಾಗ್ಲಿ, ಯಾರು ಅವನನ್ನ ಕೊಲ್ಲಬಾರದು, ಮತ್ತೆ ಅವನ ಹತ್ರ ವೈಷ್ಣವಾಸ್ತ್ರ ಇರಲಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾಳೆ. ಆ ಪೃಥ್ವಿಯ ಯಾಚನೆಯನ್ನ ಕೇಳಿ ನಾನು ಅವಳ ಮಗನಿಗೆ ಅಮೋಘವಾದ ವೈಷ್ಣವಾಸ್ತ್ರವನ್ನ ಕೊಟ್ಟಿದ್ದೆ. ಮತ್ತ ಅವಳಿಗೆ ಹೇಳ್ದೆ, ಪೃಥ್ವಿ, ಈ ಅಮೋಘ ವೈಷ್ಣವಾಸ್ತ್ರ ನರಕಾಸುರನ ರಕ್ಷಣೆಗಾಗಿ ಅವನ ಹತ್ರ ಇರುತ್ತೆ. ಈಗ ಇವನನ್ನ ಯಾರು ಕೊಲ್ಲೋದಕ್ಕಾಗೋದಿಲ್ಲ. ಅಂದ್ರೆ ಅಸ್ತ್ರ ಇರೋದ್ರಿಂದ ಅವನನ್ನ ಯಾರು ಕೊಲ್ಲೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಆಗ ಪೃಥ್ವಿಯ ಮನೋಕಾಮನೆ ಪೂರ್ತಿ ಆಗತ್ತೆ. ಮತ್ತೆ ಅವಳು ಹಾಗೆ ಆಗ್ಲಿ ಅಂತ ಹೇಳಿ ಹೊರಟು ಹೋಗ್ತಾಳೆ. ಮತ್ತೆ ಆ ನರಕಾಸುರ ಕೂಡ ದೂರ್ದರ್ಶನಾಗಿ ಶತ್ರುಗಳಿಗೆ ಸಂತಾಪ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ನೋಡಿ, ಒಳ್ಳೇದ್ ಮಾಡ್ತಾನ ಅವನು ರಾಕ್ಷಸ, ಬರೀ ಕೆಟ್ಟದ್ದೇ ಯೋಚನೆ ಮಾಡಿ ಕೆಟ್ಟದ್ದೇ ಮಾಡ್ತಾನೆ. ಅರ್ಜುನ, ಅದೇ ನನ್ನ ವೈಷ್ಣವಾಸ್ತ್ರ ನರಕಾಸುರನಿಂದ ಭಗದತ್ತನಿಗೆ ಸಿಕ್ಕಿತು. ಇಂದ್ರ ಮತ್ತೆ ರುದ್ರ ಮುಂತಾದ ದೇವತೆಗಳ ಸಹಿತ ಸಂಪೂರ್ಣ ಲೋಕಗಳನ್ನ ಈ ಅಸ್ತ್ರದಿಂದ ಕೊಲ್ಲಲ್ಪಡದೆ ಇರುವಂತವ್ರು ಯಾರೂ ಇಲ್ಲ. ಅಂದ್ರೆ ಎಲ್ಲರನ್ನೂ ಕೂಡ ಇದು ನಾಶ ಮಾಡುತ್ತೆ. ಅದಕ್ಕೋಸ್ಕರ ನಿನ್ನ ಪ್ರಾಣ ರಕ್ಷಣೆಗಾಗಿ ನಾನು ಈ ಅಸ್ತ್ರದ ಏಟನ್ನ ಸ್ವತಃ ಸಹಿಸ್ಕೊಂಡೆ, ಮತ್ತೆ ಇದನ್ನ ವ್ಯರ್ಥಗೊಳಿಸ್ದೆ. ಅಂದ್ರೆ ಈಗ ಅದು ಯಾರನ್ನು ಏನು ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಅದು ಎಲ್ಲರನ್ನೂ ನಾಶ ಮಾಡಬಲ್ಲಂಥದ್ದು, ಅಷ್ಟು ಶಕ್ತಿಶಾಲಿ. ಅದನ್ನ ಎದುರಿಸುವಂಥವ್ರು ಯಾರೂ ಇಲ್ಲ. ಅದಕ್ಕೋಸ್ಕರ ಸ್ವತಃ ನಾನೇ ಅದನ್ನ ತಗೊಂಡು ಅದನ್ನ ವ್ಯರ್ಥಗೊಳಿಸಿದ್ದೀನಿ. ಈಗ ಭಗದತ್ತನ ಹತ್ತಿರ ಈ ದಿವ್ಯಾಸ್ತ್ರ ಇಲ್ಲ. ಅದಕ್ಕೋಸ್ಕರ ಈ ಮಹಾಸುರನನ್ನ ನೀನೀಗ ಕೊಂದು ಬಿಡು ಅಂತ ಹೇಳ್ತಾನೆ. ಮಹಾತ್ಮ ಶ್ರೀಕೃಷ್ಣ ಈ ರೀತಿ ಹೇಳಿದ ಮೇಲೆ ಅರ್ಜುನ ಏನ್ ಮಾಡ್ತಾನೆ,
ತೀಕ್ಷ್ಣವಾದ ಬಾಣಗಳ ಮಳೆಯನ್ನು ಸುರಿಸಿ ಭಗದತ್ತನನ್ನ ಕಂಪ್ಲೀಟ್ ಆಗಿ ಮುಚ್ಚೆ ಬಿಡ್ತಾನೆ. ಅಂದ್ರೆ ಅಷ್ಟು ಬಾಣಗಳನ್ನ ಹೊಡಿತಾನೆ. ಮತ್ತೆ ಅವನ ಆನೆಯ 2 ಕುಂಭಸ್ಥಳದ ಮಧ್ಯದಲ್ಲಿ ಬಾಣವನ್ನ ಹೊಡಿತಾನೆ. ಆ ಬಾಣ ಬಾಲದ ಸಹಿತ ಅದರ ಮಸ್ತಕದ ಒಳಗಡೆ ನುಗ್ಗುತ್ತೆ. ಆಮೇಲೆ ರಾಜ ಭಗದತ್ತ ಮತ್ತೆ ಮತ್ತೆ ಆನೆಗೆ ಮುಂದೆ ಹೋಗೋದಕ್ಕೆ ಹೇಳಿದ್ರೂ ಕೂಡ ಅದು ಹೋಗ್ಲಿಲ್ಲ. ಮತ್ತೆ ಆರ್ಥ ಸ್ವರದಲ್ಲಿ ಗೀಳಿಡ್ತಾ ಅದು ಜೋರಾಗಿ ಕಿರ್ಚುತ್ತಲ್ಲ, ಆ ರೀತಿ ಕಿರಿಚ್ತಾ ಪ್ರಾಣವನ್ನ ತ್ಯಾಗ ಮಾಡುತ್ತೆ. ಆಗ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಪಾರ್ಥ, ಈ ಭಗದತ್ತ ಇದಾನಲ್ಲ, ಅವನು ಬಹಳ ವಯಸ್ಸಾಗಿರುವಂಥವನು. ಇವನ ತಲೆ ಕೂದಲು ಬೆಳ್ಳಗಾಗಿದೆ. ಕಣ್ಣು ರೆಪ್ಪೆ ತೆಗಿಯೋಕ್ ಆಗದೆ ಇರುವ ಕಾರಣ ಇವನ ಕಣ್ಣು ಪ್ರಾಯಶಃ ಮುಚ್ಚಿರುತ್ತೆ. ಅಂದ್ರೆ ಅವನಿಗಷ್ಟು ವಯಸ್ಸಾಗಿದೆ, ಕಣ್ಣು ಮುಚ್ಚೆ ಇರುತ್ತೆ, ಸ್ವಲ್ಪ ತಕ್ಕೊಂಡಿರುತ್ತೆ. ಈ ಸಮಯದಲ್ಲಿ ಅವನು ಕಣ್ಣನ್ನ ತೆಗ್ದಿಟ್ಕೊಂಡಿರ್ಬೇಕು, ಯಾಕಂದ್ರೆ ಇಲ್ಲಿ ಯುದ್ಧ ಮಾಡ್ಬೇಕಲ್ವಾ. ಅದಕ್ಕೋಸ್ಕರ ಏನ್ ಮಾಡಿದಾನೆ, ಬಟ್ಟೆಯ ಪಟ್ಟಿಯಿಂದ ರೆಪ್ಪೆಗಳನ್ನ ಲಲಾಟದಲ್ಲಿ ಕಟ್ಟಿಟ್ಟಿದ್ದಾನೆ. ಆ ಕಣ್ಣನ್ನ ಅಗ್ಲ ಮಾಡಿ ಅದನ್ನ ಕಟ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಭಗವಂತ ಹೇಳಿದ್ರಿಂದ ಅರ್ಜುನ ಏನ್ ಮಾಡ್ದ, ಆ ಬಾಣವನ್ನ ಹೊಡೆದು ಆ ಭಗದತ್ತನ ತಲೆಯ ಪಟ್ಟಿ ಇರುತ್ತಲ್ಲ ಅದನ್ನ ಕತ್ತರಿಸ್ತಾನೆ. ಅದು ಕತ್ತರಿಸ್ ತಕ್ಷಣ ಏನಾಯ್ತು, ಭಗದತ್ತನ ಕಣ್ಣು ಮುಚ್ಕೊಳ್ಳುತ್ತೆ. ಆಮೇಲೆ ಒಂದು ಅರ್ಧಚಂದ್ರಾಕಾರದ ಬಾಣವನ್ನ ಹೊಡೆದು ಅರ್ಜುನ ಏನ್ ಮಾಡ್ದ, ರಾಜ ಭಗದತ್ತನ ಎದೆಯನ್ನ ಸೀಳ್ತಾನೆ. ಅವನ ಹೃದಯ ಹೊಡೆದು ಹೋಗುತ್ತೆ, ಪ್ರಾಣ ಪಕ್ಷಿ ಹಾರ್ ಹೋಗುತ್ತೆ. ಕೈಯಿಂದ ಧನಸ್ಸು ಬಾಣ ಎಲ್ಲ ಕೆಳಗಡೆ ಬಿದ್ದು ಹೋಗುತ್ತೆ. ಮೊದಲು ಅವನ ಮಸ್ತಕದಿಂದ ಪಗಡಿ ಕಟ್ಟಿಕೊಂಡಿರ್ತಾರಲ್ಲ ಅದು ಬೀಳುತ್ತೆ. ಮತ್ತೆ ಅವನು ಸ್ವತಃ ಪೃಥ್ವಿಯ ಮೇಲೆ ಬಿದ್ದು ಹೋಗ್ತಾನೆ. ಈ ರೀತಿ ಅರ್ಜುನ ಯುದ್ಧದಲ್ಲಿ ಇಂದ್ರನ ಸಖ ರಾಜ ಭಗದತ್ತನ ವಧೆಯನ್ನ ಮಾಡ್ತಾನೆ. ಮತ್ತೆ ಕೌರವ ಪಕ್ಷದ ಇನ್ನೂ ಬೇಕಾದಷ್ಟು ಯೋಧರನ್ನು ಕೂಡ ಸಂಹಾರ ಮಾಡ್ತಾನೆ. ನೋಡಿ, ಭಗದತ್ತ ಒಬ್ಬನನ್ನ ಕೊಲ್ಲೋದಕ್ಕೆ ಎಷ್ಟು ಕಷ್ಟ ಪಡಬೇಕಾಯ್ತು, ಆದ್ರೆ ಅರ್ಜುನನ ಕೈಯಲ್ಲಿ ಸಾಧ್ಯವಾಗದೆ ಇರುವಂಥದ್ದು ಏನೂ ಇಲ್ಲ. ಇಂಥ ಭಕ್ತನ ರಕ್ಷಣೆಗೆ ಭಗವಂತ ಸದಾ ಅವನ ಜೊತೆಲಿರೋದ್ರಿಂದ ಏನಾದ್ರೂ ಅಲ್ಲಿ ತೊಂದರೆಗಳು ಬಂದಾಗ ಅದನ್ನ ಅವನೇ ನಿವಾರಣೆ ಮಾಡ್ತಾನೆ. ಅದರಿಂದ ಭಕ್ತರಿಗೆ ಯಾವ ಕೆಲಸ ಬೇಕಾದ್ರೂ ಮಾಡೋದಕ್ಕೆ ತುಂಬಾ ಸುಲಭ ಆಗತ್ತೆ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಬಹುದು. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.